ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಓಲ್ಡ್ ಸ್ಯಾರಿನ ಯೂಸ್ ಮಾಡಿ ಡಿಸೈನರ್ ಲಾಂಗ್ ಫ್ರಾಕ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದು ಕಂಪ್ಲೀಟ್ ಆಗಿ ಪ್ಲೀಟೆಡ್ ಟೈಪ್ ಅಲ್ಲಿ ತೋರಿಸಿದೀನಿ. ಇದನ್ನ ನೀಟಾಗಿ ರೀತಿ ಐರನ್ ಕೂಡ ಮಾಡಿದೀನಿ. ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ಕಂಪ್ಲೀಟ್ ಆಗಿ ಟ್ರೆಡಿಷನಲ್ ಲುಕ್ ಕೊಡ್ತಿದೆ. ಇದಕ್ಕೆ ಈ ರೀತಿ ಪಫ್ ಸ್ಲೀವ್ ಅಟ್ಯಾಚ್ ಮಾಡಿದೀನಿ. ಹಾಗೆ ಫ್ರಂಟ್ ಸೈಡ್ ನಾನು ಪಲ್ಲು ಪಾರ್ಟ್ ಯೂಸ್ ಮಾಡಿ ನೀಟಾಗಿ ಈ ರೀತಿ ಡಿಸೈನ್ ಮಾಡಿದೀನಿ, ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ. ಅಂಡ್ ಬ್ಯಾಕ್ ಸೈಡ್ ಕೂಡ ಡಿಸೈನ್ ಮಾಡಿದೀನಿ ಇದೇ ಫ್ಯಾಬ್ರಿಕ್ ಯೂಸ್ ಮಾಡಿ. ಅದಕ್ಕೆ ಒಂದು ಬೀಡ್ ಅಟ್ಯಾಚ್ ಮಾಡಿದೀನಿ. ನೋಡಿ, ಕಂಪ್ಲೀಟ್ ಆಗಿ ಈ ತರ ಬಂದಿದೆ ನೆಕ್ ಡಿಸೈನ್ ಬ್ಯಾಕ್ ಪಾರ್ಟ್. ಹಾಗೆ ಇದಕ್ಕೆ ನಾನು ಓನ್ಲಿ ಸೈಡ್ ಅಲ್ಲಿ ಮಾಡ್ತೀರಾ ಥ್ರೆಡ್ಸ್, ಇದಕ್ಕೆ ಟಕ್ಸ್ ಗೆ ಮಾಡಿದೀನಿ. ನೀವೇನಾದ್ರೂ ಡ್ರೆಸ್ ಲೂಸ್ ಅನ್ಸಿದ್ರೆ ಈ ತರ ನೀವು ಫಿಟ್ ಮಾಡ್ಕೋಬಹುದು. ಬ್ಯಾಕ್ ಸೈಡ್ ಈ ತರ ಥ್ರೆಡ್ಸ್ ಕಟ್ಕೊಂಡು ಇದು ಚೆನ್ನಾಗಿರತ್ತೆ ಅಂತ ಫಸ್ಟ್ ಟೈಮ್ ಈ ತರ ಟ್ರೈ ಮಾಡಿದೆ. ಈ ತರ ಡ್ರೆಸ್ಸಿಗೆ ನೀವು ಮಾಡ್ಕೋಬಹುದು. ಟ್ರೆಡಿಷನಲ್ ಡ್ರೆಸ್ಗೂ ಈ ತರ ಥ್ರೆಡ್ಸ್ ಅಟ್ಯಾಚ್ ಮಾಡ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ನೋಡಿ, ನಾನು ಕಂಪ್ಲೀಟ್ ಆಗಿ ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ. ನನಗಂತೂ ಫಿಟ್ಟಿಂಗ್ ಎಲ್ಲ ನೀಟಾಗಿ ಬಂದಿದೆ. ಆರಾಮಾಗಿ ಟ್ರೈ ಮಾಡ್ಕೋಬಹುದು. ನೋಡಿ, ನಾನು ಇಲ್ಲಿ ತೋರಿಸ್ತಿರೋದು ಓಲ್ಡ್ ಸ್ಯಾರಿನೇ, ಹೊಸ ಸ್ಯಾರಿ ಏನಿಲ್ಲ. ಇದು 5 ಮೀಟರ್ ಇದೆ. ಕಂಪ್ಲೀಟ್ ಆಗಿ ಸಿಲ್ಕ್ ಸ್ಯಾರಿ. ನೀವು ಚೂಸ್ ಮಾಡಿದಾಗ ನಿಮ್ಮ ಹತ್ರ ಈ ತರ ಸ್ವಲ್ಪ ಬಾರ್ಡರ್ ಮತ್ತೆ ಸ್ಯಾರಿ ಏನಿದೆ ಅದು ಆಪೋಸಿಟ್ ಇರೋದನ್ನ ನೀವು ಚೂಸ್ ಮಾಡ್ಕೊಂಡು ಈ ರೀತಿ ಡಿಸೈನ್ ಮಾಡ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ನೋಡಿ, ನಾನು ಸ್ಯಾರಿ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಇದಕ್ಕೆ ಈ ತರ ಪಲ್ಲು ಪಾರ್ಟ್ ಬಂದಿದೆ. ನೀವು ಪಲ್ಲು ಪಾರ್ಟ್ ಇಂದ ಇದೇ ಮೆಥಡ್ ಅಲ್ಲಿ ಟ್ರೈ ಮಾಡ್ಬೇಕು ಅಂತ ಏನಿಲ್ಲ. ಇನ್ನು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ಡಿಸೈನ್ ಮಾಡ್ಕೋಬಹುದು. ನೋಡಿ, ನಾನು ಈ ಪಲ್ಲು ಪಾರ್ಟ್ ಅಲ್ಲೇ ಸ್ವಲ್ಪ ಕಟ್ ಮಾಡ್ಕೊಂಡು ಜಸ್ಟ್ ನೆಕ್ ಪಾರ್ಟಿಗೆ ಮತ್ತೆ ಬ್ಯಾಕ್ ಸೈಡ್ಗೆ ಡಿಸೈನ್ ಮಾಡಿದ್ದೀನಿ ಅಷ್ಟೇ. ಮತ್ತೆ ರಿಮೈನಿಂಗ್ ಸ್ಯಾರಿ ಎಲ್ಲ ಈ ತರ ಪ್ಲೈನ್ ಬಂದಿದೆ. ಅಂಡ್ ಬಾರ್ಡರ್ ಎರಡು ಸೈಡ್ ಅಲ್ಲೂ ಇದೆ. ಅದನ್ನ ಒಂದ್ ಸೈಡ್ ಗೆ ಅಟ್ಯಾಚ್ ಮಾಡ್ತೀನಿ. ಅದನ್ನ ರಿಮೂವ್ ಮಾಡ್ಬಿಟ್ಟು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಇಲ್ಲಿ ನಾನು ಬಾಡಿ ಪಾರ್ಟ್ ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಫ್ಯಾಬ್ರಿಕ್ ನೀವು ಕಾಟನ್ ಯೂಸ್ ಮಾಡ್ಬೇಕು ಅಂತ ಏನು ಇಲ್ಲ, ಪಾಲಿಸ್ಟರ್ ಕೂಡ ಯೂಸ್ ಮಾಡ್ಕೋಬಹುದು. ನಾನು ಇಲ್ಲಿ ಕಾಟನ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಇದನ್ನ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ ಬಂದು 14 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 11.5 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ ಗೆ ಮಾರ್ಕಿಂಗ್ ಮಾಡಿದೆ. ಆರ್ಮ್ ಹೋಲ್ ಬಂದು ಇಲ್ಲಿ ನಾನು 7 ಇಂಚಸ್ ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ನೀವು 6.5 ಇಂಚಸ್ ಕೂಡ ತಗೋಬಹುದು, ಇಲ್ಲ 7 ಇಂಚಸ್ ಕೂಡ ತಗೋಬಹುದು. ನಾನಿಲ್ಲಿ 7 ಇಂಚಸ್ ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆರ್ಮ್ ಶೇಪ್ ತೆಗಿಬೇಕು. ಇಲ್ಲಿ ನಾನು 1.5 ಇಂಚಸ್ ಗೆ ಆರ್ಮ್ ಶೇಪ್ ಏನಿದೆ ಅದನ್ನ ತೆಗ್ದಿದ್ದೀನಿ. ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ತಿರೋದು ಬ್ಯಾಕ್ ಪಾರ್ಟ್. ನೋಡಿ, ಕಂಪ್ಲೀಟ್ ಆಗಿ ಈ ರೀತಿ ಮಾರ್ಕಿಂಗ್ ಮಾಡಿದೆ ಅಲ್ವಾ. ಈ ಆರ್ಮ್ ಮಾತ್ರ ಬ್ಯಾಕ್ ಪಾರ್ಟ್ ಬರುತ್ತೆ. ಅಲ್ಲಿ ಡೌನ್ ಗೆ ಡಾಟ್ಸ್ ತರ ಇಟ್ಟಿದ್ದೀನಲ್ಲ, ಅದು ಬಂದು ಫ್ರಂಟ್ ಸೈಡ್ ಗೆ ಬರುತ್ತೆ. ಅಂಡ್ ಇಲ್ಲಿ ನಾನು ನೆಕ್ ಲೆಂತ್ 3.5 ಇಂಚಸ್ ಗೆ ಮಾರ್ಕಿಂಗ್ ಮಾಡಿದೆ. ಅಂಡ್ ಆ ಕಡೆ ನಾನು ಏನ್ ಮಾರ್ಕಿಂಗ್ ಮಾಡಿದ್ದೀನಿ ಅದು ಬಂದು ಫ್ರಂಟ್ ಸೈಡ್ ಕಟಿಂಗ್ ಪಾರ್ಟ್ ಗೆ ಹೋಗತ್ತೆ. ಡಿಸೈನ್ ಪಾರ್ಟ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಅಲ್ಲಿಂದ ನಾನು 2.5 ಇಂಚಸ್ ಗೆ ಮಾರ್ಕ್ ಮಾಡಿದೆ. ಅದರ ವಿಡ್ತ್ ಬಂದು 3 ಇಂಚಸ್ ಗೆ ಮಾರ್ಕಿಂಗ್ ಮಾಡ್ಕೊಂಡು ಜಸ್ಟ್ ಈ ರೀತಿ ರೌಂಡ್ ಶೇಪ್ ತರ ತೆಗ್ದಿದ್ದೀನಿ. ಇದು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಏನ್ ಕಟ್ ಮಾಡ್ಕೋಬೇಕು ಅಂತ ಏನು ಇಲ್ಲ. ನಿಮ್ಗೆ ಸ್ವಲ್ಪ ಐಡಿಯಾ ಇದ್ರೆ ಎಷ್ಟು ಅಗಲ ಬೇಕು ಅಂತ ಅದನ್ನ ನೀವು ನೋಡ್ಕೊಂಡು ಕಟ್ ಮಾಡ್ಕೋಬಹುದು. ನಿಮ್ಗೆ ಇನ್ನೂ ಇದು ವಿಡ್ತ್ ಸ್ವಲ್ಪ ಜಾಸ್ತಿ ಅಗಲ ಬೇಕು ಅಂತ ಅನ್ಸಿದ್ರೆ ಹಾಗೂ ಕೂಡ ನೀವು ಕಟಿಂಗ್ ಮಾಡ್ಕೋಬಹುದು. ನಾನು ಸ್ವಲ್ಪ ಮೀಡಿಯಂ ಆಗಿ ಇಟ್ಟಿದ್ದೀನಿ. ನೋಡಿ, ಈ ತರ ನೀಟಾಗಿ ಆರ್ಮ್ ಕಡೆ ಏನಿದೆ ಅದು ನೀಟಾಗಿ ಕಟ್ ಮಾಡ್ಕೊಂಡು ಎರಡು ಪಾರ್ಟ್ಸ್ ಸಪರೇಟ್ ಮಾಡ್ಕೋಬೇಕು. ನಾನು ಸಪರೇಟ್ ಮಾಡಿದ್ದೀನಿ. ಇವಾಗ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ನೀಟಾಗಿ ಈ ರೀತಿ ಮಾರ್ಕಿಂಗ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟ್ ಗೆ ನೆಕ್ ಲೆಂತ್ ಸೇಮ್ ಬರುತ್ತೆ. 3.5 ಇಂಚಸ್ ಗೆ ಮಾರ್ಕ್ ಮಾಡಿದೆ. ಅಂಡ್ ಬ್ಯಾಕ್ ಸೈಡ್ ನೆಕ್ ಡೀಪ್ ಬಂದು 9 ಇಂಚಸ್ ಇಟ್ಟಿದ್ದೀನಿ. ಸ್ವಲ್ಪ ಡೀಪ್ ಇಟ್ಟಿದ್ದೀನಿ. ಇದಕ್ಕೆ ಈ ತರ ನೆಕ್ ಡಿಸೈನ್ ಮಾಡ್ಕೋಬೇಕು ಅನ್ಸಿದ್ರೆ ಡೀಪ್ ತುಂಬಾ ಇದ್ರೇನೆ ಚೆನ್ನಾಗಿರೋದು. ಅದಕ್ಕೆ ನಾನು ಸ್ವಲ್ಪ ಮೀಡಿಯಂ ಆಗಿ ಇಟ್ಟಿದ್ದೀನಿ. 9 ಇಂಚಸ್ ಇಟ್ಟಿದ್ದೀನಿ. ನಿಮ್ಗೆ ಇನ್ನು ಡೀಪ್ ಕಮ್ಮಿ ಅನ್ಸಿದ್ರೆ ಸೊ 10 ಕೂಡ ತಗೋಬಹುದು. ಈ ರೀತಿ ನೀಟಾಗಿ ಎರಡು ನೆಕ್ ಪಾರ್ಟ್ಸ್ ನೀಟಾಗಿ ಮಾರ್ಕಿಂಗ್ ಎಲ್ಲ ಆದ್ಮೇಲೆ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದು ನೀಟಾಗಿ ಕಟ್ ಮಾಡಿದೆ. ಈ ರೀತಿ ಬರುತ್ತೆ. ಹಾಗೆ ಫ್ರಂಟ್ ಸೈಡ್ ಆರ್ಮ್ ಶೇಪ್ ಒಂದು 1/2 ಇಂಚ್ ಈ ರೀತಿ ಡೌನ್ಗೆ ನೀವು ಕಟ್ ಮಾಡ್ಕೋಬೇಕು. ಇದನ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಈ ತರ ಬರುತ್ತೆ. ಇಲ್ಲಿ ಸ್ವಲ್ಪ ಸೈಡ್ಗೆ ವೇಸ್ಟ್ ಪಾರ್ಟ್ ಕಟ್ ಮಾಡ್ಕೋಬೇಕು. ಲೈಟ್ ಆಗಿ ಒಂದು 1/2 ಇಂಚು ಎರಡು ಇದ್ದಾಗೆ ಒಂದೇ ಸಲ ನೀವು ಕಟ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ, ನಾನು ಕಟ್ ಮಾಡಿದೆ ಅಲ್ವಾ. ಇಲ್ಲಿಗೆ ಬಾಡಿ ಪಾರ್ಟ್ ಏನಿದೆ ಅದು ಕಟಿಂಗ್ ಆಯ್ತು. ಮೇನ್ ಫ್ಯಾಬ್ರಿಕ್ ಕೂಡ ಇದೇ ಮೆಥಡ್ ಅಲ್ಲಿ ನೀವು ಕಟ್ ಮಾಡ್ಕೋಬೇಕು. ನೋಡಿ, ನಾನು ಸಾರಿ ಏನಿದೆ ಕಾರ್ನರ್ ಪಾರ್ಟ್ ಈ ರೀತಿ ಇಟ್ಕೊಂಡಿದ್ದೀನಿ. ನೀವು ನೋಡ್ಕೋಬೇಕು, ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ನೋಡ್ಕೊಂಡು ಫ್ಯಾಬ್ರಿಕ್ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನಾನು ಒಂದ್ ಸೈಡ್ ಕಾರ್ನರ್ ಏನಿದೆ ಅದನ್ನ ಈ ರೀತಿ ಕಟ್ ಮಾಡ್ಕೊಂಡೆ. ಈ ತರ ಕಟ್ ಮಾಡ್ಕೊಂಡ್ರೆ ಇನ್ನೊಂದು ಪಾರ್ಟ್ ಅದು ನೀವು ಸ್ಲೀವ್ಸ್ ಗೆ ಯೂಸ್ ಮಾಡ್ಕೋಬಹುದು.
ನೋಡಿ ನಾನು ಕಟಿಂಗ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ನೆಕ್ ಪಾರ್ಟ್ ಎಲ್ಲಾನು. ಬೋತ್ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಏನಿದೆ ಎರಡೂ ಪಾರ್ಟ್ಸು ನೀಟಾಗಿ ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಆಪೋಸಿಟ್ ವೇಲಿ ತಗೊಂಡು ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಆಗೋ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ನೆಕ್ ಪಾರ್ಟ್ಸು ಸ್ಟಿಚ್ ಮಾಡಲ್ಲ, ಅದು ಸ್ಟಿಚಿಂಗ್ ಇಲ್ದಿರ ನೀಟಾಗಿ ಐರನ್ ಮಾಡ್ಕೊತೀನಿ. ನಿಮಗೆ ಸ್ಟಿಚಿಂಗ್ ಬೇಕು ಅಂದರೆ ಸ್ಟಿಚ್ ಮಾಡ್ಕೋಬೋದು. ಬಟ್ ನಾನು ಐರನ್ ಮಾಡ್ತಾ ಮಾಡ್ತಾ ಇದನ್ನ ಸ್ಟಿಚಿಂಗ್ ಮಾಡ್ತೀನಿ, ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ, ಈ ಥರ ಕೈಯಿಂದ ಅಂದ್ಕೊಂಡ್ರೆ ನೀಟಾಗಿ ಬರತ್ತೆ. ಅದಕ್ಕೆ ನಾನು ನೆಕ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡಲ್ಲ, ರಿಮೈನಿಂಗ್ ಎಲ್ಲಾನು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ನೋಡಿ ಕಂಪ್ಲೀಟ್ ಆಗಿ ಈ ಥರ ಸ್ಟಿಚಿಂಗ್ ಆದಮೇಲೆ ಐರನ್ ಮಾಡ್ಕೋಬೇಕು. ನೀವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಐರನ್ ಮಾಡ್ಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರತ್ತೆ. ನೋಡಿ ಇವಾಗ ನಾನು ಫ್ರಂಟ್ ಸೈಡ್‌ಗೆ ಫ್ಯಾಬ್ರಿಕ್ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ ಡಿಸೈನ್ ಪಾರ್ಟಿಗೆ. ನೀವು ಒಂದೇ ಸಲ ನೆಕ್ ಪಾರ್ಟಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು. ಬಟ್ ನಾನು ತೋರಿಸ್ತಿರೋದು ಬಿಗಿನರ್ಸ್‌ಗೆ ಅಲ್ವಾ, ಸ್ವಲ್ಪ ಈಸಿ ಇರಲಿ ಅಂತ ಈ ಮೆಥಡಲ್ಲಿ ತೋರಿಸ್ತಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಲೈನಿಂಗ್ ತಗೊಂಡಿದ್ದೀನಿ. ಲೈನಿಂಗ್ ತಗೊಂಡು ನೆಕ್ ಪಾರ್ಟ್ ಯಾವ ಥರ ಇರುತ್ತೋ ಅದೇ ಥರನೇ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಮಾರ್ಕಿಂಗ್ ಮಾಡಿಕೊಂಡು ಅದಕ್ಕೆ ಒಂದು 1 ಇಂಚು ಈ ರೀತಿ ಮಾರ್ಜಿನ್ ಬಿಟ್ಕೋಬೇಕು. ಮಾರ್ಜಿನ್ ಬಿಟ್ಕೊಂಡು ಅದನ್ನ ನೀಟಾಗಿ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಅದೇ ಮೆಥಡಲ್ಲೇ ನೀವು ಕಟ್ ಮಾಡ್ಕೋಬೇಕು. ನಿಮ್ಗೆ ಈ ಮೆಥಡ್ ಬೇಡ ಅಂದ್ಕೊಂಡ್ರೆ ನೀವು ಒಂದೇ ಸಲ ನೆಕ್ ಪಾರ್ಟ್ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಡೀಪು ಅದನ್ನ ಕಟ್ ಮಾಡಿಕೊಂಡು ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು. ನೋಡಿ ನಾನು ಕಂಪ್ಲೀಟ್ ಆಗಿ ಮೇನ್ ಫ್ಯಾಬ್ರಿಕ್ ಏನಿದೆ ಪಲ್ಲು ಪಾರ್ಟ್‌ದು ಅದು ಕೂಡ ಸೇರಿಸ್ಕೊಂಡು ಕಟ್ ಮಾಡಿದ್ದೀನಿ. ಕಟ್ ಮಾಡಿಕೊಂಡು ಅದಕ್ಕೆ ಪಿನ್ಸ್ ಇಟ್ಟಿದ್ದೀನಿ. ಇವಾಗ ನೋಡ್ಕೋಬೇಕು ಅದಕ್ಕೆ ಕರೆಕ್ಟ್ ಆಗಿ ಬರುತ್ತೋ ಇಲ್ವೋ ಅಂತ. ಕರೆಕ್ಟ್ ಆಗಿ ನೋಡ್ಕೊಂಡು ಇವಾಗ ನೆಕ್ ಪಾರ್ಟ್ ಡೀಪ್ ಏನಿದೆ ಫ್ರಂಟ್ ಸೈಡ್ ಡೀಪು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾರ್ಕಿಂಗ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ. ನಾನು ಫ್ರಂಟ್ ನೆಕ್ ಡೀಪ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ನಿಂಗೆ ಇನ್ನೂ ಜಾಸ್ತಿ ಬೇಕು ಅಂದರೆ 6 ಇಟ್ಕೋಬೋದು. ಕಮ್ಮಿ ಬೇಕು ಅಂದರೆ 4.5 ಈ ಥರ ಕೂಡ ಇಟ್ಕೋಬೋದು. ನಾನಿಲ್ಲಿ 5.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿಕೊಂಡು ಫ್ರಂಟ್ ನೆಕ್ ಡೀಪ್ ಏನಿದೆ ಅದನ್ನ ತೆಗ್ದಿದ್ದೀನಿ. ಜಸ್ಟ್ ಈ ರೀತಿ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಆಯ್ತಲ್ವಾ? ಹಾಗೆ ಬ್ಯಾಕ್ ಸೈಡ್‌ಗೆ ಜಸ್ಟ್ ಅದು ಡಿಸೈನ್ ಏನೂ ಇಲ್ಲ. ಜಸ್ಟ್ ಈ ಥರ ಕಟ್ ಮಾಡ್ಕೋಬೇಕು ಅಷ್ಟೇ. ಫ್ಯಾಬ್ರಿಕ್ ಎಷ್ಟು ಬೇಕೋ ಲೆಂತ್ ವಿಡ್ತ್ ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಈ ನೆಕ್ ಪಾರ್ಟ್ ಮಾತ್ರ ಸ್ಟಿಚ್ ಮಾಡ್ಕೋಬೇಕು ಫ್ರಂಟ್ ಸೈಡ್‌ದು. ಅದನ್ನ ಅಪೋಸಿಟ್ ವೇಲಿ ತಗೊಂಡು ಅದನ್ನ ನೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ಥರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಫ್ಯಾಬ್ರಿಕ್ಕೂನು ಅಷ್ಟೇ. ಅದು ನೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ಥರ ಸ್ಟಿಚ್ ಮಾಡಿಕೊಂಡು ಅದ್ರ ಮೇಲೆ ಐರನ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ನೋಡಿ ನಾನು ನೀಟಾಗಿ ಅದನ್ನ ಐರನ್ ಮಾಡಿದ್ದೀನಿ. ಅವಾಗ ಫಿನಿಶಿಂಗ್ ನೀಟಾಗಿ ಬಂದಿದೆ. ಇವಾಗ ಬ್ಯಾಕ್ ಸೈಡ್ ತೋರಿಸ್ತಿದ್ದೀನಲ್ವಾ, ಅಲ್ಲಿಗೆ ನಾನು ಒಂದು 3 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದೆ. ಕರೆಕ್ಟಾಗಿ ಇಟ್ಕೋಬೇಕು ಅಲ್ಲಿಗೆ. ನಿಮ್ಗೆ ಎಲ್ಲಿಗೆ ಬೇಕು ಅಂತ ಸ್ವಲ್ಪ ಐಡಿಯಾ ಇರುತ್ತಲ್ವಾ, ಅಲ್ಲಿಗೆ ನೋಡಿಕೊಂಡು ನೀವು ಇದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್‌ದು. ಹಾಗೆ ಫ್ರಂಟ್ ಸೈಡ್‌ದು ನೀಟಾಗಿ ಇದನ್ನ ಅಟ್ಯಾಚ್ ಮಾಡಿಬಿಡ್ಬೇಕು. ನೋಡಿ ನಾನು ತೋರಿಸ್ತಿದ್ದೀನಿ ಈ ಥರ ನೀಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಪಿನ್ಸ್ ಇಟ್ಕೊಂಡು ನೀವು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಮಾರ್ಕಿಂಗ್ ಮಾಡಿದ್ದೀನಲ್ವಾ, ಡೀಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಪಿನ್ಸ್ ಇಟ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಬೋತ್ ಫ್ರಂಟ್ ಮತ್ತು ಬ್ಯಾಕ್ ಏನಿದೆ ಅದು ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಒಂದು ಬೀಡ್ ಏನಿದೆ ಅದನ್ನ ಸ್ಟಿಚ್ ಮಾಡ್ಕೋಬೇಕು. ನೀಡಲು ಥ್ರೆಡ್ ತಗೊಂಡು ಫ್ರಂಟ್ ಸೈಡು ಈ ಥರ ಬರತ್ತೆ. ಇದು ಅಷ್ಟೇ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಕಟ್ ಇದು ಈ ರೀತಿ ಕಟಿಂಗ್ ಆದ್ಮೇಲೆ ಬೋತ್ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ನೀಟಾಗಿ ಟಕ್ಸು ಸ್ಟಿಚಿಂಗ್ ಮಾಡ್ಕೋಬೇಕು. ತೋರಿಸ್ಕೊಡ್ತೀನಿ ಅದು ಕೂಡ. ನೀವು ಪ್ರಿನ್ಸ್ ಕಟ್ ಟೈಪ್ ಅಲ್ಲೂ ಕೂಡ ಮಾಡ್ಕೋಬಹುದು. ಬಟ್ ಇದನ್ನ ಮಾಡೋದಿಕ್ಕಾಗಲ್ಲ. ನಾನು ಆಲ್ರೆಡಿ ಇದು ಅಟ್ಯಾಚ್ ಮಾಡಿದ್ದೀನಲ್ವಾ ಅದಕ್ಕೆ. ಜಸ್ಟ್ ಈ ರೀತಿ ಟಕ್ಸ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ಫ್ರಂಟ್ ಸೈಡ್‌ಗೆ ನಾನು ಈ ತರ 2 ಫೋಲ್ಡಿಂಗ್ ಮಾಡ್ಕೊಂಡು 3.5 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಅಂಡ್ ಅಲ್ಲಿಂದ 4 ಇಂಚಸ್ ಟಕ್ ಲೆಂತ್ ತಗೊಂಡಿದ್ದೀನಿ. ಜಸ್ಟ್ ಎರಡೂ ಕಡೆನೂ ಮಿಡಲ್ ಏನಿದೆ ಆ ಕಡೆ ಈ ಕಡೆ ನೀಟಾಗಿ ಒಂದು ಹಾಫ್ ಇಂಚು ಮಾರ್ಕಿಂಗ್ ಮಾಡ್ಕೋಬೇಕು. ಒಂದು 1 ಇಂಚ್ ಈ ತರ ಫ್ಯಾಬ್ರಿಕ್ ಇಟ್ಕೊಂಡು ಟಕ್ಸು ಸ್ಟಿಚ್ ಮಾಡ್ಕೋಬೇಕು. ಸೊ ಎರಡೂ ಕಡೆನೂ ಹಾಫ್ ಇಂಚ್ ಅಂದ್ರೆ 1 ಇಂಚ್ ಬರತ್ತೆ ಅಲ್ವಾ, ಈ ರೀತಿ ನೋಡ್ಕೊಂಡು ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕರೆಕ್ಟಾಗಿ ಈ ತರ ಟಕ್ಸು ಮಾಡ್ಕೋಬೇಕು ಫ್ರಂಟ್ ಸೈಡು. ಹಾಗೆ ಬ್ಯಾಕ್ ಸೈಡು ಕೂಡ ಮಾಡ್ಕೋಬೇಕು. ಜಸ್ಟ್ ಬ್ಯಾಕ್ ಸೈಡು ಇದಕ್ಕೆ ಜಸ್ಟ್ ನೀವು ಅಂದಾಜ್ ಮೇಲೆ ಕೂಡ ಮಾರ್ಕಿಂಗ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬಹುದು. ನಾನು ತೋರಿಸ್ಕೊಡ್ತಿದ್ದೀನಿ ಅಷ್ಟೇ. ಜಸ್ಟ್ ಈ ರೀತಿ ನಮ್ಮ ನೆಕ್ ಪಾರ್ಟ್ ಏನಿದೆ ಡೀಪು ಅದಕ್ಕೆ ಕರೆಕ್ಟಾಗಿ ಸೈಡಲ್ಲಿ ಬರೋ ಥರ ನೀವು ಎರಡು ಟಕ್ಸುನು ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಬರತ್ತೆ ಫ್ರಂಟು ಅಷ್ಟೇ ಬ್ಯಾಕು ಅಷ್ಟೇ ನೋಡ್ಕೋಬೇಕು ಅಷ್ಟೇ.
ನೋಡಿ ಕಂಪ್ಲೀಟ್ ಆಗಿ ಬಟ್ ಫ್ರಂಟ್‌ಗೂ, ಬ್ಯಾಕ್‌ಗೂ ತುಂಬಾ ಡಿಫರೆನ್ಸ್ ಇರತ್ತೆ. ಫ್ರಂಟ್ ಸೈಡ್‌ದು ಸ್ವಲ್ಪ ಜಾಸ್ತಿ ತಗೋಬೇಕು. ಬ್ಯಾಕ್ ಸೈಡ್‌ದು ಕಮ್ಮಿ ತಗೋಬೇಕು. ಈ ಟಕ್ ವಿಡ್ತ್ ಏನಿದೆ ಅದು. ನೋಡಿ ನಾನು ಬ್ಯಾಕ್ ಸೈಡ್‌ಗೆ ಈ ತರ ಥ್ರೆಡ್ಸ್ ಏನಿದೆ ಅದಕ್ಕೆ ಫ್ಯಾಬ್ರಿಕ್ ಈ ರೀತಿ ಕಟ್ ಮಾಡ್ಕೊಂಡಿದೀನಿ. ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದೀನಿ. ಈ ತರ ನೀವು ಕಟ್ ಮಾಡ್ಕೊಂಡು ಇದನ್ನ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನು ಯಾವ ಮೆಥಡ್ ಅಲ್ಲಿ ಸ್ಟಿಚಿಂಗ್ ಮಾಡಿದೀನಿ ಆ ಮೆಥಡ್ ಅಲ್ಲಿ ನೀವು ಥ್ರೆಡ್ಸ್ ಸ್ಟಿಚ್ ಮಾಡ್ಕೋಬೇಕು. ನಿಮ್ಗೆ ಈ ತರ ಥ್ರೆಡ್ಸ್ ಬೇಡ ಅನ್ಕೊಂಡ್ರೆ ನಾರ್ಮಲ್ ಆಗಿ ನೀವು ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ನಿಮ್ಗೆ ಇದು ಥ್ರೆಡ್ಸ್ ಬೇಕು ಅಂದ್ರೆ ನೀವು ಇಲ್ಲೇ ರೆಡಿ ಮಾಡ್ಕೋಬೇಕು. ಟಕ್ಸ್ ಒಳಗಡೆಗೆ ಸೇರಿಸ್ಕೋಬೇಕು ಅದನ್ನ ತೋರಿಸ್ಕೊಡ್ತೀನಿ. ನೋಡಿ ನಾನು ಇದನ್ನ ಸ್ಟಿಚಿಂಗ್ ಮಾಡಿದಾದ್ಮೇಲೆ ಅದನ್ನ ನೀಟಾಗಿ ಅಪೋಸಿಟ್ ವೇಲಿ ಓಪನ್ ಮಾಡ್ಕೊಂಡು ಆ ಥ್ರೆಡ್ ನೀಟಾಗಿ ಐರನ್ ಮಾಡ್ಕೋಬೇಕು. ಐರನ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ನೋಡಿ ನಾನು ಐರನ್ ಮಾಡಿದೀನಿ. ಜಸ್ಟ್ ಈ ಟಕ್ ಏನಿದೆ ಬ್ಯಾಕ್ ಟಕ್ಸ್ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಲೈಟ್ ಆಗಿ ಕಟ್ ಮಾಡ್ಕೊಂಡು ಇದನ್ನ ಇದ್ರ ಒಳಗಡೆಗೆ ಸೇರಿಸ್ಕೊಂಡು ನೀಟಾಗಿ ಟಕ್ಸ್ ಜೊತೆಗೆ ಸೇರಿಸ್ಕೊಂಡು ಥ್ರೆಡ್ಸ್ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಿದ್ದೀನಿ ಈ ಮೆಥಡ್ ಅಲ್ಲಿ. ಪಿನ್ಸ್ ಇಟ್ಟು ತೋರಿಸ್ತಿದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ. ಈ ತರ ಬರತ್ತೆ. ನೀಟಾಗಿ ಈ ತರ ಒಂದು 2 ಇಂಚಸ್ ಅಷ್ಟು ಲೈಟ್ ಆಗಿ ಕಟ್ ಮಾಡ್ಕೊಂಡು ಎರಡೂ ಟಕ್ಸುನು ಬ್ಯಾಕ್ ಸೈಡ್‌ದು ಹಾಗೆ ಇದನ್ನ ನೀವು ಸೇರಿಸ್ಕೊಂಡು ಇದ್ರ ಒಳಗಡೆಗೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ಕೊಟ್ಟಿದೀನಿ. ಈ ತರ ಸ್ಟಿಚಿಂಗು ಕೂಡ ಮಾಡಿದೀನಿ. ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಕಟ್ ಮಾಡ್ಕೋಬೇಕು. ಈ ರೀತಿ ಬರತ್ತೆ. ನೀವು ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡ್ರೆ ಅದೊಂದ್ ತರ ಇರತ್ತೆ. ಬಟ್ ನೀವು ಬ್ಯಾಕ್ ಸೈಡ್ ಈ ತರ ಬೇಕು ಅಂದ್ರೆ ಈ ಮೆಥಡ್ ಅಲ್ಲಿ ಟ್ರೈ ಮಾಡ್ಕೋಬೇಕು. ಟಕ್ಸ್ ಜೊತೆಗೆ ಮಾಡ್ಕೊಂಡು ನೀವು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಬರತ್ತೆ. ಬ್ಯಾಕ್ ಸೈಡು ರೆಡಿ ಆಯ್ತಲ್ವಾ? ಫ್ರಂಟ್ ಸೈಡ್ ತೋರಿಸ್ತೀನಿ ನಾನ್ ಸ್ಟಿಚಿಂಗ್ ಮಾಡಿರೋದು. ನೋಡಿ ನಾನು ಸ್ಲೀವ್ಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಸ್ಲೀವ್ಸ್ ಫ್ಯಾಬ್ರಿಕ್ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಸ್ಯಾರಿ ಫ್ಯಾಬ್ರಿಕ್‌ನ ಸೆಪರೇಟ್ ಮಾಡ್ಕೊಂಡು ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಲೆಂತ್ ನಾನು 13 ಇಂಚಸ್ ತಗೊಂಡಿದ್ದೀನಿ. ಅಂಡ್ ವಿಡ್ತ್ ಬಂದು 10.5 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು 10 ಇಂಚಸ್‌ಗೆ ಮಾರ್ಕ್ ಮಾಡ್ದೆ. ಮಿಡಲ್ ಅಲ್ಲಿ ಈ ರೀತಿ ಒಂದು 10 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಅಂಡ್ ಅಲ್ಲಿಂದ ಒಂದು 4 ಇಂಚಸ್‌ಗೆ ಮಾರ್ಕಿಂಗ್ ಮಾಡ್ದೆ. ನನ್ ಕಡೆ ಇರೋದು ಓಪನ್ ಪಾರ್ಟು, ಈ ಕಡೆ ಇರೋದು ಫೋಲ್ಡಿಂಗ್ ಪಾರ್ಟ್. ಇದನ್ನ ನೋಡ್ಕೋಬೇಕು. ಓಪನ್ ಪಾರ್ಟ್ ಏನಿದೆ ಅಲ್ಲಿ ನಾನು 2.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. 2.5 ಇಂಚಸ್‌ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ 4 ಇಂಚಸ್‌ಗೆ ಏನ್ ಮಾರ್ಕಿಂಗ್ ಮಾಡಿದ್ದೀನಿ ಅಲ್ಲಿಗೆ ಅಟ್ಯಾಚ್ ಆಗೋ ತರ ನೀಟಾಗಿ ಸ್ಲೀವ್ ಶೇಪ್ ತೆಗ್ದಿದ್ದೀನಿ. ಅಂಡ್ ಈ ಕಡೆ ಒಂದು 8 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಈ ತರ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಸ್ಲೀವ್ ಕಟಿಂಗ್ ಆಯ್ತು. ಇವಾಗ ಇದಕ್ಕೆ ಮಿಡಲ್ ಅಲ್ಲಿ ಪ್ಲೀಟ್ಸ್ ಮಾಡ್ಕೋಬೇಕು. ಅದನ್ನ ನಾನು ಪಿನ್ಸ್ ಇಟ್ಟು ತೋರಿಸ್ಕೊಡ್ತೀನಿ. ಈ ಮೆಥಡ್ ಅಲ್ಲಿ ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ ಈ ತರ ಪಫ್ ಸ್ಲೀವ್‌ದು. ಅದಕ್ಕೆ ನಾನು ಇದನ್ನ ಸ್ಟಿಚ್ ಮಾಡಿ ತೋರ್ಸಲ್ಲ. ಜಸ್ಟ್ ಈ ರೀತಿ ಪ್ಲೀಟ್ಸ್‌ಗೆ ಪಿನ್ಸ್ ಇಟ್ಟು ತೋರಿಸ್ತೀನಿ. ನೋಡಿ ನಾನು ಏನು ಮಿಡಲ್ ಅಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ ಅದಕ್ಕೆ ಅಪೋಸಿಟ್ ವೇಲಿ 3 ಪ್ಲೀಟ್ಸ್ ಮಾಡ್ಕೋಬೇಕು. ಹಾಗೆ ಆ ಕಡೆ ಏನ್ ನಾನು ಮಿಡಲ್ ಅಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ ಅದನ್ನು ಅಷ್ಟೇ ಇದಕ್ಕೆ ಅಪೋಸಿಟ್ ವೇಲಿ ನೀವು ಪ್ಲೀಟ್ಸ್ ಮಾಡ್ಕೋಬೇಕು. ಒಂದೇ ಮೆಥಡ್ ಅಲ್ಲಿ ಇರಬಾರ್ದು. ಅದನ್ನು ಆ ಕಡೆ ಪ್ಲೀಟ್ಸ್‌ಗೆ ಈ ಕಡೆ ಪ್ಲೀಟ್ಸು ಅಪೋಸಿಟ್ ಆಗಿ ಇರಬೇಕು. ಅವಾಗ ಇದು ಪಫ್ ಬರತ್ತೆ. ನೋಡಿ ಮಾಡಿದ್ದೀನಲ್ವಾ ಈ ರೀತಿ ಪಿನ್ಸ್ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಸ್ಲೀವ್ ಕೂಡ ಇದೇ ತರನೇ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಫ್ರಂಟ್ ಸೈಡ್ ಟಕ್ಸ್ ಮಾಡ್ಕೊಂಡಿದ್ದೀನಲ್ವಾ ಇವಾಗ ಬ್ಯಾಕ್ ಸೈಡ್‌ದು ಕೂಡ ನೀಟಾಗಿ ಇಟ್ಕೋಬೇಕು. ಇದ್ರ ಮೇಲೆ ಕರೆಕ್ಟ್ ಆಗಿ ನೋಡ್ಕೋಬೇಕು. ಲೆಂತ್ ವಿಡ್ತ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಎರಡೂನು ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಿದ್ದೀನಿ. ಇಲ್ಲಿ ಶೋಲ್ಡರ್ ಡೌನ್‌ಗೆ ಲೈಟ್ ಆಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಅವಾಗ ನೀಟಾಗಿ ಬರತ್ತೆ. ಈ ತರ ಸ್ವಲ್ಪ ಲೈಟ್ ಆಗಿ ಕಟ್ ಮಾಡ್ಕೋಬೇಕು. ನೋಡ್ಕೋಬೇಕು ಇದು ಲೆಂತ್ ವಿಡ್ತ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಅವಾಗ ಅಟ್ಯಾಚ್ ಮಾಡ್ಕೋಬೇಕು. ನೀಟಾಗಿ ಇದು ಶೋಲ್ಡರ್ ಪಾರ್ಟ್ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹಾಗೆ ಸ್ಲೀವ್ಸು ಕೂಡ ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ರೆಡಿ ಆಗತ್ತೆ. ಇಲ್ಲಿ ವೇಸ್ಟ್ ಪಾರ್ಟ್ ಕಡೆಗೆ ಮಾತ್ರ ಲೈಟ್ ಆಗಿ ಒಂದು 1 ಇಂಚು ಗ್ಯಾಪ್ ಇರೋ ತರ ನೋಡ್ಕೋಬೇಕು. ನೋಡಿ ಇದನ್ನ ಆಪೋಸಿಟ್ ವೇಲಿ ಕೂಡ ತೋರಿಸ್ದೆ. ಹಾಗೆ ಫ್ರಂಟ್ ಟು ಬ್ಯಾಕ್ ಕೂಡ ತೋರಿಸಿದ್ದೀನಿ. ಈ ತರ ಬರತ್ತೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್. ಇವಾಗ ನಾನು ಬಾಟಮ್ ತೋರಿಸ್ಕೊಡ್ತೀನಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಬಾಟಮ್ ತುಂಬಾನೇ ಈಸಿ ಇರತ್ತೆ. ಜಸ್ಟ್ ಪ್ಲೀಟ್ಸ್ ಮಾಡ್ಕೋಬೇಕು ಅಷ್ಟೇ. ನೀವು ಬಾಡಿ ಪಾರ್ಟ್ ಒಂದು ಸ್ಟಿಚ್ ಮಾಡ್ಕೊಂಡ್ರೆ ಬಾಟಮ್ ತುಂಬಾ ಈಸಿ ಇರತ್ತೆ. ನೋಡಿ ನಾನು ಬಾಟಮ್ ಏನಿದೆ ರಿಮೈನಿಂಗ್ ಸ್ಯಾರಿ ಎಲ್ಲಾನು ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಬಂದಿರೋ ಪಲ್ಲು ಪಾರ್ಟ್ ಮಾತ್ರ ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡ್ಕೊಂಡು ಹಾಗೆ ಒನ್ ಸೈಡ್ ಬಾರ್ಡರ್ ಅದನ್ನ ರಿಮೂವ್ ಮಾಡಿದ್ದೀನಿ. ಅದು ರಿಮೂವ್ ಆದ್ಮೇಲೆ ನೀವು ಒಂದ್ ಸೈಡ್ ಬಾರ್ಡರ್ ರಿಮೂವ್ ಮಾಡ್ಕೋಬೇಕು. ಅದನ್ನ ಜಸ್ಟ್ ಈ ರೀತಿ ಇನ್ನೊಂದ್ ಸೈಡ್‌ಗೆ ಅಟ್ಯಾಚ್ ಆಗೋ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ನಿಮ್ಗೆ ಪಲ್ಲು ಪಾರ್ಟ್ ವೇಸ್ಟ್ ಅಂತ ಅನ್ಸಿದ್ರೆ ಜಸ್ಟ್ ನಿಮಗೆ ಸಣ್ಣ ಮಕ್ಳು ಆ ತರ ಇದ್ರೆ
ಸೊ ಬೇಬೀಸು ಆ ತರ ಅವರಿಗೆ ಫ್ರಾಕ್ ಕೂಡ ಡಿಸೈನ್ ಮಾಡ್ಕೋಬಹುದು. ಇಲ್ಲ ಲೆಹೆಂಗಾ ಕೂಡ ಮಾಡ್ಕೋಬಹುದು. ಇದೇ ತರಾನೇ ನೀವು ಲಾಂಗ್ ಫ್ರಾಕ್ ಬೇಡ ಅನ್ಕೊಂಡ್ರೆ. ನೋಡಿ ನಾನು ಕಂಪ್ಲೀಟ್ ಆಗಿ ಇದನ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ತೋರಿಸ್ತಿದ್ದೀನಿ. ಲೆಂತ್ ಬಂದು ನಾನು 41 ಇಂಚಸ್ ತಗೊಂಡಿದ್ದೀನಿ. ನಿಮ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ನೀಟಾಗಿ ಇದನ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಲೆಂತ್ ಕರೆಕ್ಟ್ ಆಗಿ ಇರತ್ತೆ. ಅವಾಗ ಫಿನಿಶಿಂಗು ಕೂಡ ಚೆನ್ನಾಗಿ ಬರತ್ತೆ. ಹೆಚ್ಚು ಕಮ್ಮಿ ಇಲ್ದಿರ. ಕಂಪ್ಲೀಟ್ ಸ್ಯಾರಿನ ಓಪನ್ ಮಾಡ್ಕೊಂಡು ನೀವು ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡು ಲೆಂತ್ ನೋಡ್ಕೋಬೇಕು. ನೋಡಿ ನಾನು ಇದನ್ನ 2 ಪೀಸಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಮತ್ತೆ ಬ್ಯಾಕ್ ಸೈಡು ಮಿಡಲ್ಗೆ ಕಟ್ ಮಾಡ್ಕೊಂಡು ಇದನ್ನ 2 ಪೀಸಸ್ನು ಸಪರೇಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಸಪರೇಟ್ ಮಾಡ್ಕೊಂಡು ನಾನು ಒಂದ್ ಫ್ಯಾಬ್ರಿಕ್ ತೋರಿಸ್ತಿದ್ದೀನಿ ನೋಡಿ ಈ ತರ. ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ತರ ಇಡ್ಕೊಂಡು ಪಿನ್ಸ್ ಇಡ್ತಿದ್ದೀನಿ. ನಿಮಗೆ ಪ್ಲೀಟ್ ವಿಡ್ತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇಟ್ಕೋಬಹುದು. ನಾನು ಮೀಡಿಯಂ ಆಗಿ ಇಡ್ತಿದ್ದೀನಿ. ಜಸ್ಟ್ ಒಂದು 1 ಇಂಚ್ ಈ ತರ ಫೋಲ್ಡ್ ಮಾಡ್ಕೊಂಡು ನೀವು ಈ ತರ ಪಿನ್ಸ್ ಇಟ್ಕೋಬೇಕು. ನಾನು ಹಂಗೆ ಇಡ್ತಿದ್ದೀನಿ ಮೀಡಿಯಂ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ನಾನು ಪ್ಲೀಟ್ಸ್ ಏನಿದೆ ಅದಕ್ಕೆ ಪಿನ್ಸ್ ಇಟ್ಕೋತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ಐಡಿಯಾ ಇದ್ರೆ ನೀವು ಆರಾಮಾಗಿ ಸ್ಟಿಚಿಂಗ್ ಮಿಷನ್ ಅಲ್ಲೇ ಒಂದೇ ಸಲ ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ನಾನು ತೋರಿಸ್ಬೇಕಲ್ವಾ ಅದಕ್ಕೆ ಪಿನ್ಸ್ ಇಟ್ಟು ತೋರಿಸ್ತಿದ್ದೀನಿ. ಸ್ವಲ್ಪ ನಿಮ್ಗೆ ಐಡಿಯಾ ಬರತ್ತೆ ಅಂತ. ಪಿನ್ಸ್ ಈ ತರ ಇಟ್ಕೊಂಡಾಗ ನೋಡ್ಕೋಬೇಕು ಬಾಡಿ ಪಾರ್ಟ್ಗೆ ಕರೆಕ್ಟ್ ಆಗಿ ಬರುತ್ತೋ ಇಲ್ವೋ ಅಂತ. ಅವಾಗ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ನಾನು ತೋರಿಸ್ತಿದ್ದೀನಿ. ಬಾಡಿ ಪಾರ್ಟ್ಗೆ ವೇಸ್ಟ್ ಪಾರ್ಟ್ಗೆ ಕರೆಕ್ಟ್ ಆಗಿ ಇರಬೇಕು ಈ ಪ್ಲೀಟ್ಸ್ ಏನಿದೆ ಅದು. ನಿಮ್ಗೆ ಹೆಚ್ಚು ಕಮ್ಮಿ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಬಂದಿದೆ ನನಗೆ ಪ್ಲೀಟ್ಸ್. ಇವಾಗ ನಾನು ಇದನ್ನ ಐರನ್ ಮಾಡ್ತಿದ್ದೀನಿ. ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಐರನ್ ಮಾಡಿದ್ರೆ ನೀಟಾಗಿ ಬರಲ್ಲ. ನೀವು ಈ ತರ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಸಪರೇಟ್ ಮಾಡ್ಕೊಂಡು ನೀಟಾಗಿ ಪಿನ್ಸ್ ಇಟ್ಕೊಂಡು ಸ್ಟಿಚಿಂಗ್ ಆದ್ಮೇಲೆ ಇದನ್ನ ಐರನ್ ಮಾಡ್ಕೋಬೇಕು. ಇವಾಗ ಈ ರೀತಿ ಐರನ್ ಮಾಡ್ಕೊಂಡ್ರೆ ಫಿನಿಶಿಂಗು ಚೆನ್ನಾಗಿ ಬರತ್ತೆ. ಎಲ್ಲಾ ಪ್ಲೀಟ್ಸ್ನು ಒಂದೇ ಮೆಥಡ್ ಅಲ್ಲಿ ಇರತ್ತೆ. ಕರೆಕ್ಟ್ ಆಗಿ ಕೂರತ್ತೆ. ನೋಡಿ ನಾನು ಒಂದೊಂದು ಪ್ಲೀಟು ಕೂಡ ನೀಟಾಗಿ ಹಿಡ್ಕೊಂಡು ನೀಟಾಗಿ ಐರನ್ ಮಾಡ್ತಿದ್ದೀನಿ. ನೀವು ಈ ಮೆಥಡ್ ಅಲ್ಲಿ ನೀವು ಐರನ್ ಮಾಡ್ಕೋಬೇಕು. ಮತ್ತೆ ಕೆಲವ್ರಿಗೆ ಬಾಕ್ಸ್ ಪ್ಲೀಟೆಡ್ ಟೈಪು ಇಷ್ಟ ಆಗತ್ತೆ. ಅದು ಕೂಡ ಅಷ್ಟೇ. ನೀವು ಈ ಮೆಥಡ್ ಅಲ್ಲೇ ನೀವು ಐರನ್ ಮಾಡ್ಕೋಬೇಕು. ಕಂಪ್ಲೀಟ್ ಸ್ಟಿಚಿಂಗ್ ಆದ್ಮೇಲೆ ನೀವು ಐರನ್ ಮಾಡ್ಕೊಂಡ್ರೆ ಅವಾಗ ಚೆನ್ನಾಗಿ ಬರಲ್ಲ. ಒಂದೊಂದು ಪ್ಲೀಟು ಹೆಚ್ಚು ಕಮ್ಮಿ ಇರತ್ತೆ. ಅದ್ರ ಒಳಗಡೆ ಲೈನಿಂಗು ಕೂಡ ಇರತ್ತೆ. ಅವಾಗ ನೀಟಾಗಿ ಬರಲ್ಲ. ಸೊ ನೀವು ಫ್ರಂಟ್ ಸೈಡ್ ಮಾಡಿದಾಗ ಬ್ಯಾಕ್ ಸೈಡ್ ಕೂಡ ಹಾಗೆ ಆಗೋಗುತ್ತೆ. ಅದಕ್ಕೆ ನೀವು ಈ ತರ ಸಪರೇಟ್ ಆಗಿ ಐರನ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಮಾಡಿದಾಗ ಅವಾಗ ನೀಟಾಗಿ ಬರತ್ತೆ. ನೋಡಿ ನಾನು ಒಂದೊಂದು ಪ್ಲೀಟು ಕೂಡ ನೀಟಾಗಿ ಹಿಡ್ಕೊಂಡು ಐರನ್ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ಇಲ್ಲ ನಿಮ್ಗೆ ಪ್ಲೀಟ್ಸ್ ಏನು ಬೇಡ ಅನ್ಕೊಂಡ್ರೆ ಹಾಗೆ ಕೂಡ ಸ್ಟಿಚ್ ಮಾಡ್ಕೋಬಹುದು. ಬಟ್ ಕಂಪ್ಲೀಟ್ ಆಗಿ ನಿಮ್ಗೆ ಟ್ರೆಡಿಷನಲ್ ಲುಕ್ ಬೇಕು ಅಂದ್ರೆ ಈ ತರ ಟ್ರೈ ಮಾಡಿ ನೋಡಿ. ಅದಕ್ಕೆ ತಕ್ಕಂಗೆ ಸ್ಯಾರಿ ಕೂಡ ಚೆನ್ನಾಗಿರ್ಬೇಕು. ಸ್ಯಾರಿ ಕೂಡ ಚೆನ್ನಾಗಿರೋದು ನೋಡ್ಕೊಂಡು ಈ ತರ ನೀವು ಡಿಸೈನ್ ಮಾಡ್ಕೋಬಹುದು. ನೋಡಿ ಕಂಪ್ಲೀಟ್ ಆಗಿ ಇನ್ನೊಂದು ಪಾರ್ಟ್ ಕೂಡ ನೀಟಾಗಿ ಐರನ್ ಮಾಡಿದ್ದೀನಿ. ಐರನ್ ಮಾಡ್ಕೊಂಡು ಎರಡೂ ಸೈಡ್ ಅಲ್ಲೂ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಮೈನ್ ಫ್ಯಾಬ್ರಿಕ್ ರೆಡಿ ಆಯ್ತಲ್ವಾ. ಲೈನಿಂಗ್ ತೋರಿಸ್ಕೊಡ್ತೀನಿ. ಲೈನಿಂಗ್ ನಾನು 2 ಮೀಟರ್ ಯೂಸ್ ಮಾಡ್ತಿದ್ದೀನಿ. ಬಾಡಿ ಪಾರ್ಟ್ಗೆ ಹಾಗೆ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ನಾನು ಲೈನಿಂಗು ಬಾಟಮ್ಗೆ ಯೂಸ್ ಮಾಡ್ತಿದ್ದೀನಿ. ಅದನ್ನ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ಫೋಲ್ಡಿಂಗ್ ಮಾಡಿದ್ದೀನಲ್ವಾ ಈ ಮೆಥಡ್ ಅಲ್ಲಿ ನೋಡ್ಕೋಬೇಕು ನೀವು ಓಪನ್ ಪಾರ್ಟ್ ಯಾವುದು ಫೋಲ್ಡಿಂಗ್ ಪಾರ್ಟ್ ಯಾವುದು ಅಂತ. ನಾನು ಬಾಡಿ ಪಾರ್ಟ್ಗೆ ವೇಸ್ಟ್ ಪಾರ್ಟ್ ಎಷ್ಟಿದೆಯೋ ಅಷ್ಟು ಲೆಂತ್ ನೋಡ್ಕೊಂಡಿದ್ದೀನಿ. ಅದನ್ನ ಜಸ್ಟ್ ಈ ರೀತಿ 2 ಫೋಲ್ಡಿಂಗ್ ಮಾಡ್ಕೊಂಡು ಟೇಪ್ ನಾನು ಮಾರ್ಕಿಂಗ್ ಮಾಡ್ಕೊಂಡೆ. ಜಸ್ಟ್ ನೀವು ಮೇನ್ ಫ್ಯಾಬ್ರಿಕ್ ಹಿಡ್ಕೊಂಡು ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು. ಅದನ್ನ ನೋಡ್ಕೋಬೇಕು ಅಷ್ಟೇ. ಮೆಜರ್ಮೆಂಟ್ ವೇಸ್ಟ್ ಎಷ್ಟು ಇದೆಯೋ ಅಷ್ಟಕ್ಕೆ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಈ ತರ ನೀವು ಕಟ್ ಮಾಡ್ಕೋಬೇಕು. ಇಲ್ಲ ನೀವು ಪ್ಲೀಟ್ಸ್ ಟೈಪ್ ಅಲ್ಲೂ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು ಲೈನಿಂಗು. ಬಟ್ ಅದು ಸ್ವಲ್ಪ ದಪ್ಪ ಕಾಣಿಸುತ್ತೆ. ಅದಕ್ಕೆ ನಾನು ಈ ಮೆಥಡ್ ಅಲ್ಲಿ ತೋರಿಸ್ತಿದ್ದೀನಿ. ಇದು ಸ್ವಲ್ಪ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ನೀವು ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡಿದ್ದೀನಿ. ಫ್ರಂಟ್ ಸೈಡ್ ಡೌನ್ಗೆ ಒಂದು 1/2 ಇಂಚು ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಲೈನಿಂಗ್ ರೆಡಿ ಆಯ್ತಲ್ವಾ. ಜಸ್ಟ್ ಇದನ್ನ ಈ ರೀತಿ ಓಪನ್ ಮಾಡಿದ್ದೀನಿ. ಓಪನ್ ಮಾಡ್ಕೊಂಡು ಆ ಎರಡು ಪಾರ್ಟ್ಸು ನೀಟಾಗಿ ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಹಾಗೆ ಈ ಕಡೆ ಕಾರ್ನರ್ ಇರತ್ತಲ್ವಾ ಅದು ಕೂಡ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಈ ತರ ಬರತ್ತೆ. ಲೈನಿಂಗು ಕೂಡ ಅಷ್ಟೇ ತುಂಬಾ ಈಸಿ. ಲೈನಿಂಗು ಡಿಫ್ರೆಂಟ್ ವೇ ಅಲ್ಲಿ ತೋರಿಸ್ತಾರೆ. ನಿಮ್ಗೆ ಪ್ಲೀಟ್ಸ್ ಬೇಕು ಅಂದ್ರೆ ಹಂಗೂ ಕೂಡ ಮಾಡ್ಕೋಬಹುದು. ನೋಡಿ ಕಂಪ್ಲೀಟ್ ಆಗಿ ಲೈನಿಂಗ್ ರೆಡಿ ಆಯ್ತಲ್ವಾ. ಜಸ್ಟ್ ಇದನ್ನ ಇದರ ಒಳಗಡೆಗೆ ಸೇರಿಸ್ಕೊಂಡು ಇಲ್ಲಿ ವೇಸ್ಟ್ ಪಾರ್ಟ್ ಕಡೆಗೆ ಸ್ಟಿಚಿಂಗ್ ಮಾಡ್ಕೋಬೇಕು. ನೀವು ಯಾವತ್ತೇ ಆಗ್ಲಿ ಲೈನಿಂಗ್ ಸಪರೇಟ್ ಆಗಿ ಸ್ಟಿಚ್ ಮಾಡ್ಕೊಂಡು ಒಳಗಡೆಗೆ ಸೇರಿಸ್ಕೋಬೇಕು. ಒಬ್ಬೊಬ್ರು ಮೇನ್ ಫ್ಯಾಬ್ರಿಕ್ ಜೊತೆನೆ ಲೈನಿಂಗ್ ಸ್ಟಿಚ್ ಮಾಡ್ತಾರೆ. ಅದು ಚೆನ್ನಾಗಿ ಬರಲ್ಲ.
ನೋಡಿ ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಮಾಡಿದ್ದಾಯ್ತಲ್ವಾ? ಕರೆಕ್ಟ್ ಆಗಿ ನೋಡ್ಕೋಬೇಕು. ಇವಾಗ ಇದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ವೇಸ್ಟ್ ಪಾರ್ಟ್ ಕಡೆಗೆ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಡ್ರೆಸ್ ಏನಿದೆ ಅದು ರೆಡಿ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.